ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಒಂದು ಹೊಸ ನೋಟಿಫಿಕೇಷನ್ ರಿಲೀಸ್ ಮಾಡಿದೆ ಅಬೌಟ್ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ ಬಗ್ಗೆ, ಹಾಗೆ ಆಪ್ಷನ್ ಎಂಟ್ರಿ ಬಗ್ಗೆ, ಮತ್ತು ಫಸ್ಟ್ ರೌಂಡ್ ರಿಸಲ್ಟ್ ಶೆಡ್ಯೂಲ್ ಸಹ ರಿಲೀಸ್ ಮಾಡಿದೆ. ಸೊ ಈ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಈ ವರ್ಷ 2 ಮಾರ್ಕ್ ರಿಸಲ್ಟನ್ನು ಅನೌನ್ಸ್ ಮಾಡ್ತೀವಿ ಅಂತ ಹೇಳ್ತಾ ಇದೆ. ಒಂದು KCET ವಿದ್ಯಾರ್ಥಿಗಳಿಗೆ, ಇನ್ನೊಂದು KCET ಹಾಗೆ ನೀಟ್ ವಿದ್ಯಾರ್ಥಿಗಳಿಗೆ, ಎರಡನ್ನೂ ಸೇರಿ ಕಂಬೈನ್ ಮಾಡಿ ಮಾರ್ಕ್ ರಿಸಲ್ಟನ್ನು ಅನೌನ್ಸ್ ಮಾಡ್ತೀವಿ ಅಂತ ಹೇಳ್ತಾ ಇದೆ. MCEC ಈಗ ಫಸ್ಟ್ ರೌಂಡ್ ಶೆಡ್ಯೂಲನ್ನು ರಿಲೀಸ್ ಮಾಡಿದೆ. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಡಿಲೇ ಆಗುತ್ತೆ ಅಂತ ಈಗ ಫಸ್ಟ್ ಒಂದು ಮಾರ್ಕ್ ರಿಸಲ್ಟನ್ನು ಅನೌನ್ಸ್ ಮಾಡ್ತಾ ಇದೆ. ಈ ಮಾರ್ಕ್ ರಿಸಲ್ಟಲ್ಲೇ ಸಿಕ್ಕಿರೋ ಸೀಟು ನಿಜವಾಗ್ಲೂ ಸೆಕೆಂಡ್ ಮಾರ್ಕ್ ರಿಸಲ್ಟಲ್ಲಿ ಸಿಗೋದಿಲ್ಲ. ಯಾಕೆ ಅಂದರೆ ಫಸ್ಟ್ ಮಾರ್ಕ್ ರಿಸಲ್ಟ್ ಅನೌನ್ಸ್ ಆಗ್ತಾ ಇರೋದು ಇಂಜಿನಿಯರಿಂಗ್, ಆರ್ಕಿಟೆಕ್ಚರ್, ಯೋಗ, ನ್ಯಾಚುರೋಪತಿ, ಪಶುವೈದ್ಯಕೀಯ, ಪಶುಸಂಗೋಪನೆ, ಕೃಷಿ ವಿಜ್ಞಾನ, B.Pharm ಹಾಗೆ BSc ನರ್ಸಿಂಗ್ ಕೋರ್ಸ್ಗಳಿಗೆ ಮಾತ್ರ. ಸೆಕೆಂಡ್ ಮಾರ್ಕ್ ರಿಸಲ್ಟಲ್ಲಿ ಇದ್ರ ಜೊತೆಗೆ ವೈದ್ಯಕೀಯ, ದಂತವೈದ್ಯಕೀಯ ಹಾಗೂ ಆಯುಷ್ ಕೋರ್ಸ್ಗಳನ್ನ ಸಹ ಸೇರಿಸ್ಕೊಂಡು ಕಂಬೈನ್ ಆಗಿ ನಾವು ರಿಸಲ್ಟನ್ನು ಕೊಡ್ತೀವಿ ಅಂತ ಹೇಳ್ತಾ ಇದೆ. ಬಟ್ ಇದು ಎಷ್ಟು ಮಟ್ಟಿಗೆ ಆಗುತ್ತೋ ಇಲ್ವೋ ನೋಡೋಣ ಮುಂದೆ. KE ರಿಲೀಸ್ ಮಾಡಿರೋ ಶೆಡ್ಯೂಲ್ ಮೇ ಬಿ ಪಕ್ಕಾ ಗ್ಯಾರಂಟಿ ಚೇಂಜ್ ಆಗುತ್ತೆ. ಇವತ್ತು ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಲಾಸ್ಟ್ ಡೇಟ್ ಇದೆ. ಇವತ್ತು ರಾತ್ರಿ 11:59 ಅಂದರೆ 12 ಗಂಟೆ ಒಳಗಡೆ ನೀವು ಆಪ್ಷನ್ ಎಂಟ್ರಿ ಮಾಡಿ. ಆಪ್ಷನ್ ಎಂಟ್ರಿ ಮಾಡಿ ಸೇವ್ ಬಟನ್ನ ಕ್ಲಿಕ್ ಮಾಡ್ಕೋಬೇಕು. ಕ್ಲಿಯರ್? ಓಕೆ. ಇದಾದ ಮೇಲೆ ಫಸ್ಟ್ ಮಾರ್ಕ್ ರಿಸಲ್ಟನ್ನು KEA 7/8/2024ಕ್ಕೆ ಪ್ರಕಟಿಸಲಾಗುತ್ತದೆ. ಕೆಲವು ವಿದ್ಯಾರ್ಥಿಗಳು KEA ಮುಖಾಂತರ ಮೆಡಿಕಲ್, ಡೆಂಟಲ್ ಹಾಗೆ ಆಯುಷ್ ಕೋರ್ಸ್ಗಳಿಗೆ ರಿಜಿಸ್ಟ್ರೇಷನ್ ಮಾಡಿಕೊಂಡೇ ಇಲ್ಲ. ಅಂತಹ ವಿದ್ಯಾರ್ಥಿಗಳಿಗೆ ಹೊಸದಾಗಿ ರಿಜಿಸ್ಟ್ರೇಷನ್ಸ್ ಮಾಡ್ಕೊಳ್ಳೋದಕ್ಕೋಸ್ಕರ KEA ಪೋರ್ಟಲ್ನ ಓಪನ್ ಮಾಡುತ್ತೆ. ಸದ್ಯಕ್ಕಿನ್ನೂ ಓಪನ್ ಆಗಿಲ್ಲ. ಆ ಪೋರ್ಟಲ್ ಓಪನ್ ಮಾಡಿದಾಗ ಹೊಸದಾಗಿ ರಿಜಿಸ್ಟ್ರೇಷನ್ಸ್ ಮಾಡ್ಕೋಬೇಕು. ಅದಕ್ಕೆ ವೆರಿಫಿಕೇಷನ್ ಆಗುತ್ತೆ. ಇಟ್ ಟೇಕ್ ಸಮ್ ಟೈಮ್. ಇದಾದ ಮೇಲೆ ಸೆಕೆಂಡ್ ಮಾರ್ಕ್ ರಿಸಲ್ಟ್ ಅನೌನ್ಸ್ ಮಾಡೋದಕ್ಕೆ ಹೊಸದಾಗಿ ಆಪ್ಷನ್ ಎಂಟ್ರಿನ ಮತ್ತೆ KEA ಲಿಂಕನ್ನು ಪ್ರೊವೈಡ್ ಮಾಡುತ್ತೆ. ಆಗ ನೀವು ಮೆಡಿಕಲ್, ಡೆಂಟಲ್, ಆಯುಷ್ ಕೋರ್ಸ್ಗಳು ಜೊತೆಗೆ ಈಗ KCETನಲ್ಲಿ ಯಾವ್ಯಾವ ಕೋರ್ಸ್ಗಳಿಗೆ ನೀವು ಆಪ್ಷನ್ ಎಂಟ್ರಿ ಮಾಡಿದ್ದೀರಾ ಅವನ್ನೂ ಆಪ್ಷನ್ ಎಂಟ್ರಿ ಮಾಡ್ಬೋದು. ಸೊ ಸೆಕೆಂಡ್ ಮಾರ್ಕ್ ರಿಸಲ್ಟನ್ನು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ 14/8/2024ಕ್ಕೆ ಅನೌನ್ಸ್ ಮಾಡುತ್ತಂತೆ. ಇದಾದ ಮೇಲೆ 14/8/2024ರಿಂದ 18/8/2024 ಮತ್ತೆ ಹೊಸದಾಗಿ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಅವಕಾಶ ಕೊಡುತ್ತೆ. ಅದಾದ ಮೇಲೆ ಫಸ್ಟ್ ರೌಂಡ್ ರಿಸಲ್ಟನ್ನು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ 21/8/2024ಕ್ಕೆ ಅನೌನ್ಸ್ ಮಾಡ್ತೀವಿ ಅಂತ ಹೇಳ್ತಾ ಇದೆ. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಇತಿಹಾಸ ತಗೊಂಡ್ರೆ ಪ್ರೀವಿಯಸ್ ಇಯರ್ಸಲ್ಲಿ, ಅದಕ್ಕಿಂತ ಪ್ರೀವಿಯಸ್ ಇಯರ್ಸ್ಗಳೆಲ್ಲ ಈ ಶೆಡ್ಯೂಲ್ ಚೇಂಜ್ ಆಗ್ತಲೇ ಇದೆ. ಈ ವರ್ಷವೂ ಚೇಂಜ್ ಆಗುತ್ತೆ. ಬಟ್ ಇದೇ ಶೆಡ್ಯೂಲ್ ಅಂತ ಅಂದ್ಕೊಂಡು ನೀವು ಆಪ್ಷನ್ ಎಂಟ್ರಿ ಮಾಡಿ. ಸಿಂಪಲ್ಲಾಗಿ ಹೇಳೋದಾದರೆ ಈಗ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಇವತ್ತು ಲಾಸ್ಟ್ ಡೇಟ್ ಇದೆ. ಇವತ್ತು ಮಧ್ಯರಾತ್ರಿ 12 ಗಂಟೆ ಒಳಗಡೆ ಆಪ್ಷನ್ ಮಾಡಿ. 7th ಆಗಸ್ಟ್ಗೆ ಫಸ್ಟ್ ರೌಂಡ್ ಮಾರ್ಕ್ ರಿಸಲ್ಟನ್ನು KEA ರಿಲೀಸ್ ಮಾಡುತ್ತೆ. ಆಗಸ್ಟ್ 9ರಿಂದ ಆಗಸ್ಟ್ 11ನೇ ತಾರೀಕು ಒಳಗಡೆ ನೀವು ಹೊಸದಾಗಿ ಆಪ್ಷನ್ ಎಂಟ್ರಿ ಮಾಡ್ಕೋಬೇಕು, ಇನ್ಕ್ಲೂಡಿಂಗ್ ಮೆಡಿಕಲ್, ಡೆಂಟಲ್ ಹಾಗೆ ಎಲ್ಲ ಕೋರ್ಸ್ಗಳಿಗೆ. ಆಗಸ್ಟ್ 14ನೇ ತಾರೀಕು ಸೆಕೆಂಡ್ ರೌಂಡ್ ರಿಸಲ್ಟನ್ನು ಅನೌನ್ಸ್ ಮಾಡುತ್ತೆ. ಆಗಸ್ಟ್ 14ರಿಂದ ಆಗಸ್ಟ್ 18 ಒಳಗಡೆ ಮತ್ತೆ ಹೊಸದಾಗಿ ಮಾಡಿಫೈಡ್ ಆಗಿ ನೀವು ಆಪ್ಷನ್ ಎಂಟ್ರಿ ಮಾಡ್ಕೋಬೇಕು. 21st ಆಗಸ್ಟ್ಗೆ ಫಸ್ಟ್ ರೌಂಡ್ ರಿಸಲ್ಟನ್ನು ಅನೌನ್ಸ್ ಮಾಡುತ್ತೆ KEA.